ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ದುರಂಧರ್ ಸಿನಿಮಾ ರಿಲೀಸ್ ಆಗಿದ್ದು ನಮ್ಮ ದೇಶದ ಒಳಗೆ ಒಂದಷ್ಟು ಜನರಿಗೆ ಒಂಥರ ಉರಿ ಹತ್ಕೊಂಡಿದ್ರೆ ಪಾಕಿಸ್ತಾನದಲ್ಲಿ ಇನ್ನೊಂಥರ ಭಯ ಶುರುವಾಗಿದೆ. ಭಾರತದ ಗೂಢಚರಿಕೆಗೆ ಬೆಚ್ಚಿ ಬಿದ್ದಿರೋ ಪಾಕಿಸ್ತಾನದ ಪೊಲೀಸರು ಮತ್ತು ನಾಗರಿಕರು ಗುಂಪಾಗಿ ರೋಡ್ಗಳಲ್ಲಿ ಬೀದಿ ನಾಯಿಗಳ ಹಾಗೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅದೇ ಇವಾಗ ಫುಲ್ ಟ್ರೋಲ್ ಆಗ್ತಾ ಇದೆ. ಜೊತೆಗೆ ಅದರ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ. ಅದರಲ್ಲೂ ಪಾಕಿಸ್ತಾನದ ಕೆಲ ಮಾಜಿ ಕ್ರಿಕೆಟಿಗರು ಮತ್ತು ರಾಜಕಾರಣಿಗಳು ಗಡ ನಡಕ್ತಾ ಅಯ್ಯೋ ನಾವು ಯಾರನ್ನ ನಂಬೋದು, ನಾನವನಲ್ಲ ಅಂತಿದ್ದಾರೆ. ಇಲ್ಲಿ ಭಾರತದ ಮತ್ತು ಸೇನೆಯನ್ನು ಇಟ್ಕೊಂಡು ಮಾಡಿರೋ ಸಿನಿಮಾವನ್ನ ಎಲ್ಲರೂ ಮೆಚ್ಚಿಕೊಳ್ಬೇಕಾಗಿತ್ತು. ಆದರೆ ನಮ್ಮ ಭಾರತ ಅಂದಮೇಲೆ ಕೆಲವರಿಗೆ ದೇಶ ಪ್ರೇಮದ ಕತೆ ಪಾಕಿಸ್ತಾನದ ಒಳಗೆ ನುಗ್ಗಿ ನಮ್ಮ ಸೈನಿಕ ಗೂಢಚಾರಿಕೆ ಮಾಡಿ ಹೊಡೆದಿರೋದನ್ನ ಮೆಚ್ಚಿಕೊಳ್ಳೋಕೆ ನೋವಾಗ್ತಾ ಇದೆ. ಹಾಗಾದ್ರೆ ಪಾಕಿಸ್ತಾನದಲ್ಲಿ ನಡೀತಾ ಇರೋದೇನೋ? ಧುರಂಧರ್ ಸಿನಿಮಾ ನೋಡಿರೋ ಪಾಕಿಗಳಿಗೆ ಯಾಕೆ ಭಯ ಮತ್ತೆ ಆತಂಕ? ನಿಜವಾಗ್ಲೂ ಹಮ್ಜಾ ಇನ್ನೂ ಪಾಕಿಸ್ತಾನದಲ್ಲಿ ಬದುಕಿದ್ದಾನ? ಇಲ್ಲ ಅವನ ಬದಲಿಗೆ ಬೇರೆ ಯಾರಾದರೂ ಧುರಂಧರ್ ಇದ್ದಾರಾ? ಅವನೇ ಇವತ್ತಿಗೂ ಅನ್ನೋನ್ ಗನ್ಮ್ಯಾನ್ ಆಗಿ ಭಾರತದ ವಿರೋಧಿಗಳನ್ನ ಜನ್ನತ್ಗೆ ಕಳಿಸ್ತಾ ಇದ್ದಾನ? ನಮ್ಮ ದೇಶದ ಒಳಗೆ ಯಾರಿಗೆಲ್ಲ ಸಂತಸ ಆಗ್ತಾ ಇದೆ, ಯಾರಿಗೆ ಸಂಕಟ ಆಗ್ತಾ ಇದೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಧುರಂಧರ್ ಸಿನಿಮಾ ಭಾರತೀಯ ಚಿತ್ರರಂಗದಲ್ಲಿ ಒಂದು ಮೈಲಿಗಲ್ಲು. ಯಾಕಂದರೆ ಭಾರತದ ಮತ್ತು ಭಾರತೀಯ ಸೇನೆ ಯಾವ ರೀತಿಯಾಗಿ ಗೂಢಚಾರಿಕೆ ಮಾಡುತ್ತೆ, ಪಾಕಿಸ್ತಾನದಲ್ಲಿ ಹೇಗೆ ಎಲ್ಲವನ್ನ ಮಟ್ಟ ಹಾಕ್ತಾ ಬರ್ತಾ ಇದೆ ಅನ್ನೋದಕ್ಕೆ ಉತ್ತರವನ್ನು ಕೊಡ್ತಾ ಇರೋ ಚಿತ್ರ. ಈ ಸಿನಿಮಾಗೆ ಪಾಕಿಸ್ತಾನದಲ್ಲಿ ನಿಷೇಧವನ್ನು ಹೇರಲಾಗಿದೆ. ಹಾಗಂತ ಇದೊಂದೇ ಸಿನಿಮಾ ಅಂತ ಅಲ್ಲ, ಧುರಂಧರ್ ಪಾರ್ಟ್ 1 ಬಂತಲ್ಲ, ಅದನ್ನು ಕೂಡ ನಿಷೇಧ ಮಾಡಲಾಗಿತ್ತು. ಆದರೂ ಪಾಕಿಗಳು ಕಳ್ಳನ ಮಕ್ಕಳಲ್ವೇ ಕದ್ದು ಮುಚ್ಚಿ ಸುಮಾರು 3 ಕೋಟಿಗಿಂತ ಹೆಚ್ಚು ಜನರು ಆ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ರು. ಹಾಗಂತ ಸಿನಿಮಾ ಬಿಡುಗಡೆ ಆಗಿಲ್ಲ, ಅದೆಲ್ಲಿ ನೋಡಿದ್ರು ಅಂತ ಕೇಳಬೇಡಿ. ಪಾಕಿಗಳು ಹೇಳಿದ್ನಲ್ಲ, ಕಳ್ಳನ ಮಕ್ಕಳು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಅದೇ ಕಾರಣಕ್ಕೆ ವಿದೇಶದಲ್ಲಿ ಬಿಡುಗಡೆಯಾಗಿದ್ದ ಸಿನಿಮಾವನ್ನ ರೆಕಾರ್ಡ್ ಮಾಡಿ ಅದನ್ನು ಒಬ್ಬರಿಂದ ಒಬ್ಬರಿಗೆ ಶೇರ್ ಮಾಡಿಕೊಂಡು ವೀಕ್ಷಣೆ ಮಾಡಿದ್ರು. ಇಡೀ ಜಗತ್ತಲ್ಲಿ ಯಾವುದೇ ಸಿನಿಮಾವನ್ನ ಕಳ್ಳರ ಹಾಗೆ ಇಷ್ಟೊಂದು ಜನರು ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಅದು ಪಾಕಿಸ್ತಾನದಲ್ಲಿ ಆಗಿ ಹೋಗಿದೆ. ಇನ್ನು ಅದೇ ಸಿನಿಮಾ OTTಯಲ್ಲಿ ಬಿಡುಗಡೆ ಆದಮೇಲೆ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚಿನ ವೀಕ್ಷಣೆಯನ್ನ ಪಡೆದದ್ದು ಪಾಕಿಸ್ತಾನದಲ್ಲಿ ಅನ್ನೋದನ್ನ ನೆಟ್ಫ್ಲಿಕ್ಸ್ ಹೇಳ್ಕೊಂಡಿದೆ. ಜೊತೆಗೆ ಅತಿ ಹೆಚ್ಚು ಡೌನ್ಲೋಡ್ ಆಗಿದ್ದು ಕೂಡ ಅದೇ ಪಾಕಿಸ್ತಾನದಲ್ಲೇ. ಈಗ ಧುರಂಧರ್ 2 ಬಿಡುಗಡೆ ಆಗಿದೆ. 1 ವಾರ ಆಯಿತು. ಸುಮಾರು 850 ಕೋಟಿ ಗಳಿಸಿ ಮುನ್ನುಗ್ತಾ ಇದ್ದೆ. ಇಂಥದ್ದೇ ಸಮಯದಲ್ಲಿ ಪಾಕಿಗಳಿಗೆ ನಡುಕ ಹುಟ್ಕೊಂಡಿದೆ. ಈ ಪಾಕಿಸ್ತಾನ ಅನ್ನೋದು ಒಂದು ದೇಶ ಅಂತ ಹೇಳೋದಕ್ಕೆ ನಮಗೆ ನಾಚಿಕೆ ಆಗತ್ತೆ. ಅದಕ್ಕೆ ದೇಶ ಅಂತ ಕರೆಸಿಕೊಳ್ಳೋ ಯಾವುದೇ ಯೋಗ್ಯತೆ ಇಲ್ಲ. ಯಾರದ್ದೋ ಇಬ್ಬರ ತೆವಲಿಗೆ ಹುಟ್ಟಿದ ಆ ದೇಶಕ್ಕೂ ಒಂದು ಬಾವುಟ, ಅದಕ್ಕೂ ಒಂದು ಗಡಿ ಇದೆ ಅಂತ ಅದಕ್ಕಾಗಿ ಅದನ್ನು ದೇಶ ಅಂತ ಕರೆಯೋ ಪರಿಸ್ಥಿತಿ ನಮಗೆ ಬಂದಿದೆ. ಸ್ವಾತಂತ್ರ್ಯ ಬಂದು 79 ವರ್ಷಗಳಾದರೂ ಭಾರತದ ವಿರುದ್ಧ ಕಿತಾಪತಿಯನ್ನ ಮಾಡ್ತಾ, ಗಡಿಯಲ್ಲಿ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾ, ಉಗ್ರರನ್ನ ಭಾರತದ ಒಳಗೆ ಕಳಿಸಿ ನಮ್ಮ ದೇಶದ ಅಮಾಯಕ ಜನರನ್ನ ಹತ್ಯೆ ಮಾಡಿಸೋದು, ಭಾರತವನ್ನ ಹಾಳು ಮಾಡೋಕೆ ದಿನದಲ್ಲಿರೋ ಪ್ರತಿ ಕ್ಷಣವನ್ನ ವ್ಯರ್ಥ ಮಾಡೋದು, ಇಷ್ಟೆಲ್ಲ ಮಾಡಿ ಅದೇನು ಸಾಧನೆ ಮಾಡಿದ್ದಾರೆ ಅಂತ ತಿರುಗಿ ನೋಡಿದ್ರೆ ವಿಶ್ವದ ಎಲ್ಲ ದೇಶಗಳಲ್ಲೂ ನಂಬಿಕೆಯನ್ನ ಕಳ್ಕೊಂಡಿದ್ದಾರೆ. ಅವರ ಪಾಡು ಈಗ ಅಫಿಷಿಯಲ್ ಆಗಿ ಪಾಕಿಸ್ತಾನ ಭಿಕ್ಷುಕ ದೇಶ ಅಂತ ಘೋಷಣೆಯನ್ನ ಮಾಡಬೇಕು ಅಷ್ಟೇ. ಅದನ್ನ ಬಿಟ್ಟು ಬೇರೆ ದಾರಿಯೇ ಇಲ್ಲ. ಯಾಕಂದ್ರೆ ಅವರಿಗೆ ನಂಬಿಕೆ ಅನ್ನೋ ಪದಕ್ಕೆ ಅರ್ಥ ಗೊತ್ತಿಲ್ಲ. ಇಂತಹ ದೇಶದಲ್ಲಿ ಇದ್ದಕ್ಕಿದ್ದ ಹಾಗೆ ಭಯ ಮತ್ತೆ ಆತಂಕ ಶುರುವಾಗಿದೆ. ಅಯ್ಯೋ ನಾವು ಯಾರನ್ನು ನಂಬ ಹಾಗಿಲ್ಲ ಅಂತ ಪಾಕಿಸ್ತಾನದ ಜನರು ಮತ್ತು ಅಲ್ಲಿನ ಪೊಲೀಸರು ಸಿಕ್ಕವರನ್ನ ಅಡ್ಡ ಹಾಕಿ ಪರಿಶೀಲನೆ ಮಾಡ್ತಾ ಇರೋ ದೃಶ್ಯಗಳು ನೋಡೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗ್ತಾ ಇವೆ. ಹಾಗೆಯೇ ಚೆಕ್ ಮಾಡಿ ಕಳಿಸ್ತಾ ಇದ್ದಾರಾ ಅಂದ್ರೆ ಖಂಡಿತ ಇಲ್ಲ. ಅಲ್ಲಿರೋ ಭಿಕ್ಷುಕರು ಬೀದಿ ಬದಿಯಲ್ಲಿ ಮಲಗಿರೋರು ಎಲ್ಲರನ್ನ ಎದ್ದೇಳಿಸಿ ಅವರ ಜುಬ್ಬ, ಪೈಜಾಮ, ಚಡ್ಡಿ ಎಲ್ಲವನ್ನ ಪರಿಶೀಲನೆ ಮಾಡಿ ನಿಮ್ಮ ಗುರುತಿನ ಚೀಟಿ ತೋರಿಸಿ ಅಂತ ಕೇಳ್ತಾ ಇದ್ದಾರೆ. ಹೀಗೆ ಎಲ್ಲವನ್ನ ಪರಿಶೀಲನೆ ಮಾಡೋರಾದ್ರೂ ಧೈರ್ಯವಾಗಿ ಇದ್ದಾರ ಅಂದ್ರೆ ಅದು ಇಲ್ಲ. ಅವರನ್ನು ನೋಡಿದ್ರೆ ಏನೋ ಭಯ ಮತ್ತೆ ಆತಂಕ ಅವರ ಮುಖದಲ್ಲಿ ಕಾಣಿಸ್ತಾ ಇದೆ. ಇದ್ಯಾಕೆ ಇವರು ಈ ರೀತಿ ಆಡ್ತಾ ಇದ್ದಾರೆ ಅಂದುಕೊಂಡ್ರೆ ಅದಕ್ಕೆ ಕಾರಣ ಮಾತ್ರ ಭಾರತದ ಧುರಂಧರ್ 2 ಸಿನಿಮಾ. ಆ ಸಿನಿಮಾದಲ್ಲಿ ರಣಬೀರ್ ಅಭಿನಯಿಸಿರೋ ಪಾತ್ರ ಇದೆಯಲ್ಲ, ಹಮ್ಜಾ ಅನ್ನೋ ಪಾತ್ರ, ಆ ಪಾತ್ರದಲ್ಲಿ ಭಾರತೀಯ ಸೈನಿಕ ಪಾಕಿಸ್ತಾನಕ್ಕೆ ಹೋಗಿ ಪಾಕಿಗಳ ಹಾಗೆ ವೇಷಭೂಷಣಗಳನ್ನ ಬದಲಾಯಿಸಿ ಅಲ್ಲಿನ ಮಾಫಿಯಾ ಮತ್ತು ಗ್ಯಾಂಗ್ಸ್ಟರ್ಗಳ ಜೊತೆ ಸೇರಿ ಅಲ್ಲಿದ್ದ ಭಾರತದ ವಿರುದ್ಧ ಕುತಂತ್ರ ಮಾಡ್ತಾ ಇದ್ದ ಉಗ್ರರನ್ನ ಅತಂತ್ರ ಮಾಡಿ ಅವರನ್ನ ಜನ್ನತ್ಗೆ ಕಳಿಸ್ತಾನೆ. ಅದನ್ನೇ ಸಿನಿಮಾದಲ್ಲಿ ತೋರಿಸಿದ್ದಾರೆ.
ಬಹಳಷ್ಟು ಘಟನೆಗಳು ಭಾರತ ಮಾಡಿರೋ ಆಪರೇಷನ್ಗಳಿಗೆ ಸಂಬಂಧ ಹೊಂದಿರೋದು. ಇದು ನೈಜ ಘಟನೆಗೆ ಹತ್ತಿರವಾಗಿರೋ ಸಿನಿಮಾ ಆಗಿರೋದ್ರಿಂದ ಪ್ರತಿ ನಿಜ ಭಾರತೀಯ ನೂಕು ನುಗ್ಗಲು ನೋಡದೆ ಸಿನಿಮಾ ನೋಡ್ತಾ ಇದ್ದಾರೆ. ಇಂಥದ್ದೇ ಸಮಯದಲ್ಲಿ ಅದೇ ಸಿನಿಮಾದ ಕೆಲ ದೃಶ್ಯಗಳು ಎಲ್ಲ ಕಡೆ ವೈರಲ್ ಆಗ್ತಾ ಇವೆ. ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿದವರಿಗೂ ಇದು ಪಾಕಿಸ್ತಾನಕ್ಕೆ ನುಗ್ಗಿ ಪಾಕಿಗಳ ನೆಲದಲ್ಲೇ ಪಾಕಿಗಳ ರಕ್ತವನ್ನು ಹರಿಸಿದ ಗೂಢಚಾರಿಯ ಕತೆ ಅನ್ನೋದು ಗೊತ್ತಾಗತ್ತೆ. ಅದು ಈಗ ಪಾಕಿಗಳ ಜುಬ್ಬ ಪೈಜಾಮ ಚಡ್ಡಿಯನ್ನ ಹಾಕಿದ್ರೆ ಆ ಚಡ್ಡಿಯನ್ನು ಒದ್ದೆ ಮಾಡ್ತಾ ಇದೆ. ಇಲ್ಲೇನೋ ದುರಂಧರ್ ಬಿಡುಗಡೆ ಆಯ್ತು, ಆದ್ರೆ ಪಾಕಿಸ್ತಾನದಲ್ಲಿ ದೊಡ್ಡ ದುರಂತವೇ ಆಗ್ತಾ ಇದೆ. ಅಲ್ಲಿ ಭಿಕ್ಷುಕರನ್ನು ಬಿಡದೆ ನೀನ್ ಯಾರು, ಯಾಕೆ ಬಂದಿದ್ದೀಯಾ, ಎಲ್ಲಿಂದ ಬಂದೆ, ನಿನ್ನ ಗುರುತಿನ ಚೀಟಿ ಕೊಡು, ಹೀಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಇಂತಹ ಬಹಳಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇವೆ. ಅಲ್ಲಿ ಪಾಕಿಗಳಿಗೆ ನಡುಕ ಶುರುವಾಗಿದೆ ಅಂತ ಕೆಲವರು ಮಾತಾಡ್ತಾ ಇದ್ರೆ, ಇನ್ನು ಕೆಲವರು ಈ ವಿಡಿಯೋ ತುಂಬಾ ಹಳೆಯದ್ದು, ಅಲ್ಲಿ ಪೊಲೀಸರು ಮಾಫಿಯಾ ಮತ್ತು ಡ್ರಗ್ ದಂಧೆಯನ್ನ ಬೇರಿಸೋಕೆ ಆಪರೇಷನ್ ಮಾಡ್ತಾ ಇರ್ತಾರೆ, ಅದು ಅದರ ವಿಡಿಯೋ ಅಂತಿದ್ದಾರೆ. ಅಯ್ಯೋ ಕರ್ಮವೇ, ಪಾಕಿಸ್ತಾನದಲ್ಲಿ ಮಾಫಿಯಾವನ್ನ ಮಟ್ಟ ಹಾಕ್ತಾರೆ, ಡ್ರಗ್ಸ್ ದಂಧೆಯ ವಿರುದ್ಧ ಆಪರೇಷನ್ ಮಾಡ್ತಾರೆ ಅಂದ್ರೆ ಇದಕ್ಕಿಂತ ಕಾಮಿಡಿ ಇನ್ನೇನಾದ್ರೂ ಇದೆಯಾ? ಯಾಕಂದ್ರೆ ಪಾಕಿಸ್ತಾನದಲ್ಲಿ ಆ ಕೆಲಸಗಳನ್ನ ಮಾಡೋದೇ ಪಾಕಿಸ್ತಾನದ ಸೇನೆ ಅನ್ನೋದು ಇಡೀ ಜಗತ್ತಿಗೆ ತಿಳಿದಿರೋ ವಿಷಯ. ಆಯ್ತು, ಅವುಗಳನ್ನ ಹಳೆಯ ವಿಡಿಯೋ ಅಂತಾನೆ ಅಂದ್ಕೊಳ್ಳೋಣ. ಆದರೆ ಅಲ್ಲಿ ಭಯ ಅದೆಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಶಾಹಿದ್ ಅಫ್ರಿದಿಯ ಹೇಳಿಕೆಗಳು ಹೇಳ್ತಾ ಇವೆ. ಸಿನಿಮಾ ನೋಡಿಕೊಂಡು ಬಂದು ಪ್ರತಿಕ್ರಿಯೆ ಕೊಟ್ಟಿದ್ದ ಅಫ್ರಿದಿ, ಈ ಸಿನಿಮಾ ನೋಡಿದ ಮೇಲೆ ನನಗೆ ಯಾರ ಮೇಲೂ ನಂಬಿಕೆ ಬರ್ತಾ ಇಲ್ಲ. ನಾನು ಯಾರನ್ನು ಮಾತಾಡಿಸ್ತಾ ಇದ್ದೀನೋ, ಯಾರನ್ನ ಭೇಟಿ ಮಾಡ್ತೀನೋ ಎಲ್ಲರೂ ಭಾರತದ ಏಜೆಂಟರ ಹಾಗೆ ಕಾಣಿಸ್ತಾ ಇದ್ದಾರೆ. ನಮ್ಮ ಸರ್ಕಾರ ಪ್ರತಿಯೊಬ್ಬರನ್ನ ಪರಿಶೀಲನೆ ಮಾಡೋ ನಿರ್ಧಾರವನ್ನ ಮಾಡಬೇಕು. ಅದರಲ್ಲೂ ಮುಖ್ಯವಾಗಿ ರಸ್ತೆ ಬದಿಯಲ್ಲಿರೋ ಭಿಕ್ಷುಕರನ್ನ ಸರಿಯಾಗಿ ತಪಾಸಣೆ ನಡೆಸಬೇಕು. ಅವರು ಗೂಢಚಾರರ ಅಲ್ವಾ ಅಂತ ತಿಳ್ಕೋಬೇಕು ಅಂತಿದ್ದಾರೆ. ಈಗ ಅಫ್ರಿದಿಯ ಒಂದು ಹೇಳಿಕೆ ಪಾಕಿಗಳ ಅಸಲಿ ಬಣ್ಣವನ್ನ ಬಿಚ್ಚಿಡ್ತಾ ಇದೆ. ಯಾಕಂದ್ರೆ ಭಾರತ ಪಾಕಿಸ್ತಾನಕ್ಕೆ ಗೂಢಚಾರರನ್ನ ಕಳಿಸಿದ್ದು ಅಲ್ಲಿನ ಉಗ್ರರ ಚಟುವಟಿಕೆಗಳನ್ನ ಗಮನಿಸೋಕೆ, ಭಾರತದ ಮೇಲೆ ಯಾವುದಾದ್ರೂ ಮನೆ ಹಾಳು ಪ್ಲಾನ್ ಮಾಡ್ತಾ ಇದ್ದಾರಾ ಅಂತ ತಿಳ್ಕೊಳ್ಳೋಕೆ, ನಮ್ಮ ದೇಶದ ನಾಗರಿಕರನ್ನ ಕಾಪಾಡೋದಕ್ಕೆ ಮುನ್ನೆಚ್ಚರಿಕಾ ಕ್ರಮವಾಗಿ ಗೂಢಚಾರಿಕೆಯನ್ನ ನಡೆಸಿರೋದು ನಿಜ. ಹಿಂಗಿದ್ದಾಗ ಅಫ್ರಿದಿಗೆ ಭಯ ಆಗ್ತಾ ಇದೆ ಅಂದ್ರೆ ಅವನೇನು ಭಯೋತ್ಪಾದಕನ, ಅದನ್ನ ಅವನೇ ಒಪ್ಪಿಕೊಳ್ತಾ ಇದ್ದಾನ ಅನ್ನೋ ಅನುಮಾನಗಳು ಬರ್ತಾ ಇವೆ. ಕೇವಲ ಅಫ್ರಿದಿ ಮಾತ್ರ ಅಲ್ಲ, ಪಾಕಿಸ್ತಾನದ ರಾಜಕಾರಣಿ ನಬೀಲ್ ಗಬೋಲ್ ಪಾಲಿಗೆ ಈ ದುರಂಧರ್ ಸಿನಿಮಾ ವಿಲನ್ ಆಗ್ತಾ ಇದೆ. ಅದಕ್ಕೆ ಕಾರಣ ಅದೇ ಹೆಸರಿನ ಪಾತ್ರ ಈ ಸಿನಿಮಾದಲ್ಲಿದೆ. ಅಲ್ಲಿ ಕರ್ಮ ಅಂದ್ರೆ ಈ ನಬೀಲ್ ಗಬೋಲ್ ಅನ್ನೋ ವ್ಯಕ್ತಿ ಭಾರತೀಯ ಮೂಲದ ಗೂಢಚಾರ ಅನ್ನೋ ಹಾಗೆ ಕೊನೆಯಲ್ಲಿ ತೋರಿಸಲಾಗಿದೆ. ಅದೇ ಕಾರಣಕ್ಕೆ PPP ಪಕ್ಷದ ರಾಜಕಾರಣಿ, ಅಯ್ಯೋ ನಾನು ನಿಜವಾಗ್ಲೂ ಪಾಕಿಸ್ತಾನದವನು, ನನ್ನನ್ನು ಯಾಕೆ ಭಾರತದ ಗೂಢಚಾರಿ ಅನ್ನೋ ಹಾಗೆ ತೋರಿಸಿದ್ದಾರೆ ಅಂತ ಬಾಯನ್ನ ಬಳಿದುಕೊಳ್ತಾ ಇದ್ದಾನೆ. ಅಲ್ಲ ರೀ, ಅದೇನೋಪ್ಪ, ಅವನ ಹಾಗೆ ವೇಷಭೂಷಣ ಹಾಕಿಸಿ ಅವನದ್ದೇ ಥರ ಅದೇ ಹೆಸರನ್ನ ಪಾತ್ರಕ್ಕೆ ಇಟ್ಟಿರೋದಕ್ಕೆ ಪಾಕಿಗಳು ಅವನನ್ನು ಬದುಕೋಕೆ ಬಿಡ್ತಾರ ಅನ್ನೋ ಭಯ ಕೂಡ ಅವನಿಗೂ ಶುರುವಾಗಿದೆ. ಸಾಮಾನ್ಯವಾಗಿ ನಮ್ಮ ದೇಶದ ಒಳಗೆ ಇರೋ ಹೇಸಿಗೆ ತಿನ್ನೋರು ಮಾತಾಡೋದು ಪಾಕಿಸ್ತಾನದಲ್ಲಿರೋರೆಲ್ಲ ಕೆಟ್ಟವರಲ್ಲ, ಅಲ್ಲಿ ಅಮಾಯಕರು ಇದ್ದಾರೆ, ಅವರ ವಿರುದ್ಧ ಯುದ್ಧವನ್ನ ಮಾಡಬೇಡಿ ಅಂತ. ಒಬ್ಬ ಕ್ರಿಕೆಟ್ ಆಟಗಾರ ನನಗೆ ಭಯ ಆಗ್ತಾ ಇದೆ ಅಂತಾನೆ ಅಂದ್ರೆ ನಮ್ಮ ದೇಶದಲ್ಲಿರೋ ಹೇಸಿಗೆ ತಿನ್ನೋರು ಅದೆಷ್ಟರ ಮಟ್ಟಿಗೆ ಇದ್ದಾರೆ ಅನ್ನೋದನ್ನ ಮೊದಲು ಭಾರತೀಯರು ಅರ್ಥವನ್ನ ಮಾಡಿಕೊಂಡ್ರೆ ಒಳ್ಳೆಯದು. ಪಾಕಿಸ್ತಾನದಲ್ಲಿರೋ ಜನರಿಗೆ ಏನಾದ್ರೂ ಭಯೋತ್ಪಾದನೆಯನ್ನ ಭಾರತದ ವಿರುದ್ಧ ನಡೆಸೋದೇ ತಲೆಯಲ್ಲಿ ಓಡ್ತಾನೆ ಇರುತ್ತೆ ಅನ್ನೋದಕ್ಕೆ ಅಫ್ರಿದಿಯೇ ಸಾಕ್ಷಿ ಅನ್ನೋದು ನಿಜ. ಹಾಗಂತ ಅಫ್ರಿದಿ ಒಬ್ಬನೇನಾ ಅಂದ್ರೆ ಖಂಡಿತ ಇಲ್ಲ. ನಾವು ಜಿಹಾದ್ ಮಾಡೋದಕ್ಕೆ, ಕ್ರಿಕೆಟ್ ಆಡೋದಕ್ಕೆ ವಿದೇಶಗಳಿಗೆ ಹೋಗ್ತೀವಿ ಅನ್ನೋದನ್ನ ಇತ್ತೀಚೆಗೆ ಅಲ್ಲಿನ ಮತ್ತೊಬ್ಬ ಕ್ರಿಕೆಟ್ ಆಟಗಾರ ಹೇಳಿದ್ದ. ಈಗ ಪಾಕಿಗಳಿಗೆ ಆತಂಕ ಶುರುವಾಗೋದಕ್ಕೆ ಇನ್ನೂ ಒಂದು ಕಾರಣ ಇದೆ. ಅದೇನಂದ್ರೆ ಸಿನಿಮಾ ಬಿಡುಗಡೆ ಆದಮೇಲೆ ಪಾಕಿಸ್ತಾನದ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಕಮಾಂಡರ್ ಹತ್ಯೆ ಕೂಡ ಆಗಿದೆ. ಆತನ ಹೆಸರೇ ಬಿಲಾಲ್ ಆರಿಫ್ ಸಲಾಫಿಯನ್ನ ಅಪರಿಚಿತ ಮುಸುಕುದಾರಿಗಳು ಗುಂಡಿಟ್ಟು ಕೊಂದಿದ್ದಾರೆ. ಪೂರ್ತಿ ಸೆಕ್ಯೂರಿಟಿಯ ಮಧ್ಯೆ ಇದ್ದ ಇವನನ್ನ ಮುಗಿಸಿದ್ದಾರೆ ಅಂದ್ರೆ ಇದರ ಹಿಂದೆ ದುರಂಧರ್ಗಳೇ ಇರಬಹುದು. ಅವರನ್ನ ಭಾರತವೇ ಕಳಿಸಿಕೊಡ್ತಾ ಇದೆ. ಭಾರತದ ರಾಮ್ ಮತ್ತು ಅಜಿತ್ ದೋವಲ್ ಸೇರಿ ಇಂತಹ ಕೆಲಸವನ್ನ ಮಾಡ್ತಾ ಇರೋದು ಅಂತ ಪಾಕಿಗಳು ಮಾತಾಡ್ತಾ ಇದ್ದಾರೆ. ಇವತ್ತಿಗೂ ಪಾಕಿಸ್ತಾನದಲ್ಲಿ ದುರಂಧರ್ ಇದ್ದಾನೆ. ಅವನೇ ಇತ್ತೀಚೆಗೆ ಆಗ್ತಾ ಇರೋ ಹತ್ಯೆಗಳನ್ನ
ಸಿನಿಮಾವನ್ನು ಮಾಡಿಸ್ತಾ ಇದ್ದಾನೆ ಅನ್ನೋದನ್ನು ಭಾರತದ ಮಾಧ್ಯಮಗಳು ತೋರಿಸ್ತಾ ಇದ್ದಾವೆ. ಅದಕ್ಕೆ ಕಾರಣ ಕೂಡ ಇದೆ. ದುರಂಧರ್ 2 ಸಿನಿಮಾದಲ್ಲಿ ಅಂತಿಮವಾಗಿ ಹಂಸಾ ಪಾತ್ರಧಾರಿ ವಾಪಸ್ ಭಾರತಕ್ಕೆ ಬರ್ತಾನೆ. ಆದರೆ ಬರೋದಕ್ಕೂ ಮೊದಲು ಅವನ ಕೈಯಲ್ಲಿದ್ದ ಮುಂದೆ ಯಾರನ್ನು ಮುಗಿಸಬೇಕು ಅನ್ನೋ ಪಟ್ಟಿಯನ್ನು ಮಾಡಿದ್ದ ಡೈರಿಯನ್ನ ಮತ್ತೊಬ್ಬನಿಗೆ ಕೊಟ್ಟು ಬರ್ತಾನೆ. ಅದೇ ಕಾರಣಕ್ಕೆ ಭಾರತೀಯ ಮಾಧ್ಯಮಗಳು ಈ ರೀತಿ ಹೇಳ್ತಾ ಇದ್ರೆ ಈಗಾಗಲೇ ಪಾಕಿಗಳು ಭಯದಲ್ಲಿ ನಡುಕ್ತಾ ಇರೋವಾಗ ಮತ್ತಷ್ಟು ಭಯವನ್ನು ಭಾರತದ ಮಾಧ್ಯಮಗಳೇ ಹುಟ್ಟಿಸ್ತಾ ಇವೆ. ಪಾಪ ಈಗ ಜುಬ್ಬ ಪೈಜಾಮ ಮಾತ್ರ ಅಲ್ಲ, ಒಳಗೆ ಹಾಕಿರೋ ಚಡ್ಡಿ ಕೂಡ ಒದ್ದೆಯಾಗಿ ಕೆಳಗೆ ನೀರು ಬರ್ತಾ ಇದೆ. ಭಾರತದಲ್ಲಿ ಈ ಸಿನಿಮಾ ಬಿಡುಗಡೆಯಾಗಿದೆ, ಭಾರತೀಯರು ನೋಡಿ ಮೆಚ್ಚಿಕೊಂಡಿದ್ದಾರೆ. ಆದರೂ ಪಾಕಿಸ್ತಾನದಲ್ಲಿ ಸಿನಿಮಾ ಬಿಡುಗಡೆ ಆಗಿಲ್ಲ. ಆದರೂ ಭಯ ಅಂದರೆ ಅವರೆಲ್ಲ ಎಲ್ಲಿ ಸಿನಿಮಾ ನೋಡಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಭಾರತದಲ್ಲಿ ಎಲ್ಲರೂ ಸಿನಿಮಾವನ್ನು ಮೆಚ್ಚಿಕೊಂಡಿದ್ದಾರೆ. ಭಾರತದ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಇಂತಹ ಸಿನಿಮಾವನ್ನು ಪ್ರತಿ ಭಾರತೀಯರು ನೋಡಬೇಕು ಅಂತಿದ್ದಾರೆ. ಯಾಕಂದರೆ ದೇಶ ಪ್ರೇಮವಿರೋ ಚಿತ್ರ, ಜೊತೆಗೆ ನಮ್ಮ ದೇಶಕ್ಕಾಗಿ ಎಷ್ಟು ಜನ ಯಾವ ರೀತಿ ಪ್ರಾಣವನ್ನು ತ್ಯಾಗ ಮಾಡ್ತಾರೆ ಅನ್ನೋದು ಕೂಡ ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗತ್ತೆ. ಇದನ್ನು ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು. ಆದರೆ ನಮ್ಮ ದೇಶದಲ್ಲಿ ಈ ಖಾನ್ಗಳಿದ್ದಾರಲ್ಲ, ಈ ಖಾನ್ಗಳು ಈ ಚಿತ್ರದ ಬಗ್ಗೆ ಇನ್ನೂ ಉಸಿರನ್ನೇ ಬಿಟ್ಟಿಲ್ಲ. ಅಂದರೆ ನೋಡಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಯಾಕೆಂದರೆ ಇವರೆಲ್ಲ ಹೇಳೋದಕ್ಕೆ ಭಾರತೀಯರು. ಆದರೆ ಭಾರತ ಪಾಕಿಸ್ತಾನದ ಮೇಲೆ ಗೂಢಚಾರಿಕೆಯನ್ನು ಮಾಡಿರ್ತಕ್ಕಂತಹ ಸಿನಿಮಾವನ್ನು ಇವರು ನೋಡೋದಕ್ಕೆ ಕಷ್ಟ ಆಗತ್ತೆ. ಅದರ ಬಗ್ಗೆ ಮಾತಾಡೋದಕ್ಕೆ ಇನ್ನೂ ಕಷ್ಟ ಆಗತ್ತೆ ಬಿಡಿ. ಇನ್ನು ಈ ಸಿನಿಮಾದಲ್ಲಿ ಮೋದಿ ಅವರನ್ನು ತೋರಿಸಿದ್ದಾರೆ ಅನ್ನೋದನ್ನೇ ಮುಂದಿಟ್ಕೊಂಡು ಭಾರತದ ಒಳಗಿರೋ ಭಾರತದ ವಿರೋಧಿಗಳು, ಹಿಂದೂ ವಿರೋಧಿ ಹಿಂದೂಗಳು, ಪಾಕಿಸ್ತಾನದ ಲವರ್ಗಳು, ವಿಪಕ್ಷ ನಾಯಕ ಸೇರಿ ಅವರ ಬೆಂಬಲಿಗರು, ಕೆಲ ಮಾಧ್ಯಮಗಳು ಸೇರಿ ಇದೊಂದು ಮೋದಿಯನ್ನ ಪ್ರಚಾರ ಮಾಡೋ ಸಿನಿಮಾ, ಯಾರು ನೋಡಬೇಡಿ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ಅಯ್ಯೋ ಮೋದಿ ಸರ್ಕಾರ ನೋಟ್ ಬ್ಯಾನ್ ಮಾಡಿದ್ದು ಯಾಕೆ ಅನ್ನೋದನ್ನ ಆ ಸರ್ಕಾರವೇ ಇಲ್ಲಿವರೆಗೂ ಹೇಳ್ಕೊಂಡಿಲ್ಲ, ಆದರೆ ಅದನ್ನು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಇದು ಮೋದಿ ಅವರ ರಾಜಕೀಯಕ್ಕೆ ಸಹಾಯ ಆಗುತ್ತೆ ಅಷ್ಟೇ ಅಂತಿದ್ದಾರೆ. ಅಲ್ಲ ರೀ, ಅತೀಫ್ ಅನ್ನೋ ರೌಡಿ ಮಂತ್ರಿಯಾಗಿದ್ದು ಅಖಿಲೇಶನ ಸರ್ಕಾರದಲ್ಲಿ. ಆಗ ನೋಟ್ ಬ್ಯಾನ್ ಆಯಿತು, ಅದಾದ ಮೇಲೆ ಅಲ್ಲಿ ಸರ್ಕಾರ ಬದಲಾಯಿತು. ಆಗಿಂದ ಯಾಕೆ ಅಖಿಲೇಶನ ಪಕ್ಷ ಗೆಲ್ಲೋಕ್ಕೆ ಆಗ್ತಾ ಇಲ್ಲ ಅಂತ ಯಾರೂ ಮಾತಾಡಲ್ಲ. ಅಷ್ಟಕ್ಕೂ ಒಬ್ಬ ಪ್ರಧಾನಿ, ಅದರಲ್ಲೂ ಮೋದಿಯಂತಹ ಪ್ರಧಾನಿ ಒಂದು ಸಿನಿಮಾದಿಂದ ಪ್ರಚಾರ ಪಡೆದು ಮತ ಹಾಕಿಸ್ಕೊಂಡು ಗೆಲುವನ್ನು ಸಾಧಿಸಬೇಕಾ? ಇದನ್ನು ಪ್ರೊಪಗಂಡ ಸಿನಿಮಾ ಅಂದವರೇ ನೀವೆಲ್ಲರೂ ಕೇಳ್ಕೊಳ್ಳಿ. ರಾಹುಲ್ ಗಾಂಧಿಯನ್ನೇ ಇಟ್ಕೊಳ್ಳಿ, ಪೂರ್ತಿ ಸಿನಿಮಾ ತೋರಿಸಿ. ಇಲ್ಲ ಅವರನ್ನೇ ಹೀರೋ ಮಾಡಿಕೊಂಡು ಒಂದು 4 ಜನ ಹೀರೋಯಿನ್ ಹಾಕ್ಕೊಂಡು ಸಿನಿಮಾ ಮಾಡಿ ಪ್ರಚಾರ ಮಾಡಲಿ, ನೋಡೋಣ. ಆಗ ರಾಹುಲ್ ಗಾಂಧಿ ಚುನಾವಣೆಯಲ್ಲಿ ಗೆಲ್ತಾರಾ ಗೊತ್ತಿಲ್ಲ. ಹೇಳುವಾಗ ಬಾಯಿದೆ ಅಂತ ಏನೇನೋ ಮಾತಾಡಿದರೆ ಆಗಲ್ಲ, ಅದನ್ನು ನಿಲ್ಲಿಸಬೇಕು. ಒಂದಷ್ಟು ವಾಸ್ತವವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮಾತಾಡಬೇಕು. ಕೇವಲ ಜರ್ನಲಿಸಮ್ ಮಾಡಿದರೆ ಸಾಕಾಗಲ್ಲ. ಒಂದಷ್ಟು ಕಾಮನ್ ಸೆನ್ಸ್ ಜೊತೆಗೆ ಗೂಢಚಾರಿಕೆ ಮಾಡಿದ್ದನ್ನು ಸರ್ಕಾರಗಳು ಎಲ್ಲೂ ಹೇಳಿಕೊಳ್ಳಲ್ಲ ಅನ್ನೋ ಸಾಮಾನ್ಯ ಜ್ಞಾನ ಇಲ್ಲದವರೆಲ್ಲ ಇಲ್ಲಿ ಅದೇಗೆ ಜರ್ನಲಿಸ್ಟ್ ಆದರು ಅನ್ನೋದೇ ಅರ್ಥ ಆಗಲ್ಲ. ಅದೇನೇ ಆದರೂ ಪಾಕಿಸ್ತಾನದಲ್ಲಿ ಈಗ ನಡೀತಾ ಇರೋ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಅದೆಷ್ಟು ಜನರಿಗೆ ನಿದ್ರೆ ಬರ್ತಾ ಇಲ್ಲ, ಅದೆಷ್ಟು ಜನರಿಗೆ ಜುಬ್ಬ ಪೈಜಾಮ ಒದ್ದೆ ಆಗ್ತಾ ಇದೆ ಅನ್ನೋ ಲೆಕ್ಕವನ್ನು ಇನ್ನು ಮುಂದೆ ಪಾಕಿಸ್ತಾನದ ಮಾಧ್ಯಮಗಳೇ ಹೇಳಬೇಕು. ಅದೇನೇ ಮಾಡಿದರೂ ಪಾಕಿಗಳು ಭಾರತದ ಗೂಢಚಾರರನ್ನು ಹುಡುಕೋದಕ್ಕೆ ಆಗಲ್ಲ ಅನ್ನೋದು ಸತ್ಯ. ಅವರು ಹುಡುಕೋದ್ರಲ್ಲಿ ಪಾಕಿಸ್ತಾನ ಅನ್ನೋ ದೇಶವೇ ಇರಲ್ಲ ಅಷ್ಟೇ. ಇದು ಗೆಳೆಯರೆ, ದುರಂಧರ್ 2 ಸಿನಿಮಾದಿಂದ ಕಂಗಾಲಾಗಿ ಭಯವನ್ನು ಪಡ್ತಾ ಚಡ್ಡಿಯನ್ನು ಒದ್ದೆ ಮಾಡಿಕೊಂಡು ಪಾಕಿಸ್ತಾನದಲ್ಲಿ ಭಾರತದ ದುರಂಧರ್ಗಳನ್ನು ಹುಡುಕ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.